ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂದರೆ, ಇವತ್ತು ನಾವು ಮಹೀಂದ್ರ ಥಾರ್ ರಾಕ್ಸ್ನ ಟೆಸ್ಟ್ ಡ್ರೈವ್ ಮಾಡೋಕ್ಕಂತ ಹೇಳಿ ಹೋಗ್ತಿದ್ವಿ. ನಮ್ಮ ಫ್ರೆಂಡ್ ಒಬ್ಬ ಜೊತೆಗಿದ್ದಾನೆ. ನನ್ನ ಡ್ರೈವಿಂಗ್ ಅಷ್ಟು ಪಕ್ಕ ಇಲ್ಲ ಅಂತ ಅವನು ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಮಾಡಿ ಥಾರ್ ರಾಕ್ಸ್ ಯಾವ ಥರ ಇದೆ ಅಂತ ಹೇಳಿ ಹೇಳ್ತೀನಿ. ಸೊ ಗೈಸ್, ಹೇಳ್ದಂಗೆ ಥಾರ್ ರಾಕ್ಸ್ನ ಕೊನೆಗೂ ಟೆಸ್ಟ್ ಡ್ರೈವ್ ಅಂತ ಕೊಟ್ಬಿಟ್ರು. ನಾವು ಇನ್ನೂ ಡೌಟಲ್ಲಿದ್ವಿ ಕೊಡ್ತಾರಲ್ಲ ಅಂತ. ಥ್ಯಾಂಕ್ಸ್ ಅಂಕಲ್. ಸೊ ಬನ್ನಿ ಒಳಗಡೆ ಕೂತಿ ಹೆಂಗಿದೆ ಅಂತ ನೋಡೋಣ. ಸೊ ನನಗೆ ಡ್ರೈವಿಂಗ್ ಅಷ್ಟು ಪಕ್ಕ ಇಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ ಓಡಿಸ್ತೀಯಾನೆ. ಇದೆ ನೋಡಿ ಇಂಟೀರಿಯರ್ ಆಫ್ ದ ಥಾರ್ ರಾಕ್ಸ್. ಭಾಳ ಜನ ಅಲ್ಲೇ ಮಾಡಿರ್ತಾರೆ ರಿವ್ಯೂ, ನಾವು ಇವಾಗ ಮಾಡ್ತಿದ್ವಿ. ಇದು ಟಾಪ್ ಆ್ಯಂಡ್ ವೇರಿಯಂಟ್ AX7 L ಅಂತೇಳಿ. ಹಾಂ ಸರ್. ಇದರಲ್ಲಿ ನಿಮಗೆ ಆನ್ ಮಾಡಿ ಡೋರ್ ಸ್ವಲ್ಪ ಜೋರಾಗಿ. ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ನಿಮಗೆ ಪವರ್ ಅಸಿಸ್ಟೆಂಟ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಬಟನ್ ಬರುತ್ತೆ, ಬ್ರೇಕ್ ಪ್ರೆಸ್ ಮಾಡಿಬಿಟ್ಟು ಬಟನ್ನ ಡೌನ್ ಮಾಡಿ. ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ. ಸನ್ ರೂಫ್ 12.5 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಪ್ಲಸ್ 12.5 ಇಂಚಸ್ ಡಿಜಿಟಲ್ ಕ್ಲಸ್ಟರ್ ಬರುತ್ತೆ. 6 ಇಯರ್ ಬ್ಯಾಕ್ ವೈರ್ಲೆಸ್ ಚಾರ್ಜಿಂಗ್. ಕಾರಲ್ಲಿ ಎಷ್ಟು ಜನ ಇದಾರೋ ಅದನ್ನು ಚೆಕ್ ಮಾಡುತ್ತೆ ಅದು. ಸೀಟ್ಸ್ ಪ್ರೆಸರ್ ಎಲ್ಲಿ ಬೀಳುತ್ತೋ ಆ ಸೀಟಿಂದ ನಿಮಗೆ ಮೀನ್ಸ್ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸರ್ ಮಧ್ಯದಲ್ಲಿ ಕೂತಿದ್ದಾರೆ, ನಾವಿಬ್ಬರು ಹಾಕಿದ್ದೀವಿ, ಅವ್ರು ಹಾಕಿರಲ್ಲ, ಹಾಗಾಗಿ ಅದು ಬಗ್ಲ ಬರ್ತದೆ. ಈಗೆಲ್ಲ ಈಗ ಈ ಕಾರಲ್ಲೆಲ್ಲ ಇದು ಎಲ್ಲ ಪ್ಯಾಸೆಂಜರ್ಸ್ ಇದು ಹಾಕ್ಬೇಕಾ ಸೀಟ್ ಬೆಲ್ಟ್ ಹಾಕಿದ್ರೆ ಇದರಿಂದ ಬ್ಲಿಂಕಿಂಗ್ ಲೈಟ್ಸ್ ಹೋಗಲ್ಲ. ಹೋಗುತ್ತೆ, ಒಂದು 10 ಮಿನಿಟ್ಸ್ದಾಗ ಅದನ್ನೇ ಇರುತ್ತೆ, ಆಮೇಲೆ ಹೋಗುತ್ತೆ. ಹಾಂ. ಎಷ್ಟು ಸೇಲ್ ಆಗಿದೆ ಅವಾಗಲೇ ದುರ್ಗದಲ್ಲಿ? ಹೋಗಿದೆ ಸರ್, ಒಂದು 4 ಕಡೆಗೆ ಹೋಗಿದೆ. ಒಂದು 360 ವ್ಯೂ ಎಲ್ಲ ಬರುತ್ತೆ. ಹಾಂ ಸರ್. ಫ್ರಂಟ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಇಂತ ಮಾತ್ರ ಬರುತ್ತೆ. ರೆಕಾರ್ಡ್ ಮಾಡ್ಬೋದು, ಸ್ನ್ಯಾಪ್ಶಾಟ್ಸ್ ತಗೋಬೋದು. ಅಂದರೆ ಡ್ಯಾಶ್ ಕ್ಯಾಮ್ ಏನು ಯೂಸ್ ಇರಲ್ಲ ಅಂತೀರಾ? ಡ್ಯಾಶ್ ಕ್ಯಾಮ್ ಓಕೆ. ನೀವು ವಿಡಿಯೋ ಬೇಕಾದ್ರೆ ನೀವು ರೆಕಾರ್ಡ್ ಮಾಡ್ಬೋದು. ಇನ್ನು ಎಮರ್ಜೆನ್ಸಿ ವಿಡಿಯೋಸ್ ಆಟೋಮೆಟಿಕ್ಲಿ ರೆಕಾರ್ಡ್ ಆಗುತ್ತೆ ನಿಮಗೆ. ಅಂದರೆ ಅದನ್ನ ನೆಕ್ಸ್ಟ್ ಎಲ್ಲಾನು ಅಂದರೆ ವಿಡಿಯೋಸ್ ರೆಕಾರ್ಡ್ ಆಗಿರೋದು ನಾವು ಯೂಸ್ ಮಾಡ್ಬೋದು ಎಲ್ಲಾನು ಮಾಡ್ಬೋದು. ಮೆಮೊರಿ ಫುಲ್ ಅದ, ನೀವು ಸರ್ವಿಸ್ ಸೆಂಟ್ರಿಗೆ ಬಂದರೆ ಅಲ್ಲಿ ನೀವು ಪೆನ್ ಡ್ರೈವ್ ಬೇಕಾದ್ರೆ ಹಾಕೊಡ್ತಾರೆ. ಅದೇ ಎಷ್ಟು GB ವರೆಗೂ ಇರುತ್ತೆ ಸರ್ ಫುಲ್? ಸರ್ ಈಗ ಸದ್ಯಕ್ಕೆ 2 GB ಮಾತ್ರ ಇರುತ್ತೆ ಕಾರ್ಡು. ನೀವು ಅಪ್ಗ್ರೇಡ್ ಎಷ್ಟು ಬೇಕಾದ್ರೆ ಮಾಡಿಸ್ಬೋದು. ಸರ್ ಇದು 4 ವೀಲ್ ಡ್ರೈವ್ ಅಲ್ಲ? 2 ವೀಲ್ ಡ್ರೈವ್ ಸರ್. 2 ವೀಲ್ ಡ್ರೈವ್. ಹಾಂ. ಸ್ಪೀಡ್ ಅಂಶ ಗೊತ್ತಾಗಲ್ಲ ನೋಡಬೇಕು. ಬಟ್ ಇದು ಬ್ಲಿಂಕರ್ಸ್ ಆನ್ ಆಗೋದು ಯಾವಾಗ ಸರ್ ಇದು? ಯಾವುದು? ಅದೇ ನಮ್ಮ ಸ್ಪೀಡ್ ಲಿಮಿಟಿಗೆ 80 ಸಿಂಗಲ್ ಪೀಪ್ ಆಗುತ್ತೆ, 120 ಕಂಟಿನ್ಯೂಸ್ ಪೀಪ್ಸ್ ಆಗುತ್ತೆ. 6 ಗೇರ್ಸ್ ನಾವು ಸ್ಟ್ಯಾಂಡರ್ಡ್ಸ್ ಮಾಡಿದ್ದೀವಿ ಸರ್ ಇವಾಗ. ಹಾಂ, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ನಾರ್ಮ್ಸ್ ಆಗಿದೆ. ಓಕೆ. ಅದೇ ನೀವು ಅದೇ ಬೇಸಿಕ್ ವೆಹಿಕಲ್ ತೊಗೊಂಡ್ರು ಡ್ಯುಯಲ್ ಏರ್ ಬ್ಯಾಗ್ ಬರಬೇಕು, ಹಾಂ, AC ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗು, ಆಲ್ ಡೋರ್ ಪವರ್ ವಿಂಡೋಸು, 80ಗೆ ಸಿಂಗಲ್ ಪೀಪು, 120ಗೆ ಕಂಟಿನ್ಯೂಸ್ ಪೀಪ್ಸ್ ಇರುತ್ತೆ. ಓಕೆ. ನೀವು ಯಾವುದೇ ವೆಹಿಕಲ್ ತೊಗೊಂಡ್ರು ಅದು ಹೈಕೋರ್ಟಿಂದನೇ ಇದಾಗಿದೆ, ಅಲ್ಲ ಸುಪ್ರೀಂ ಕೋರ್ಟಿಂದನೇ ಆರ್ಡರ್ಸ್ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಇರಬೇಕು. ನಾನು ಓಲ್ಡ್ ತಾರಲ್ಲಿ ಓಡಿಸಿದಾಗ ಇದು ಸಸ್ಪೆನ್ಷನ್ ಅಷ್ಟೊಂದು ಇದಿರಲಿಲ್ಲ. ಇದರಲ್ಲಿ ಇಂಪ್ರೂವ್ ಆಗಿದೆ ಸರ್. ಹಾಂ, ಇದರಲ್ಲಿ ಸಸ್ಪೆನ್ಷನ್ ಬಂದ್ಬಿಟ್ಟು ನಿಮಗೆ ಫ್ರೀಕ್ವೆನ್ಸಿ ಡ್ಯಾಮಿಂಗ್ ಸಸ್ಪೆನ್ಷನ್ ಅಂತ ಬರುತ್ತೆ. ಹಾಂ ಹಾಂ ಇಂಡಿವಿಜುವಲ್ ರೆಸ್ಪಾನ್ಸ್ ಫ್ರೀಕ್ವೆನ್ಸಿ ಡ್ಯಾಮಿಂಗ್ ಸಸ್ಪೆನ್ಷನ್ ಬರುತ್ತೆ. ಹಾಂ ಹಾಂ. ನಿಮಗೆ ಅಷ್ಟು ಫೀಲ್ ಆಗಲ್ಲ. ಅದೇ ಅದು ಕುಶನ್ ಥರ ನಿಧಾನಕ್ಕೆ ಹೋಗುತ್ತೆ ಅದು. ಹಾಂ.
ಸರ್ ಇದು ಕಲರ್ ವೇರಿಯನ್ಸ್ ಯಾವ್ದಾದ್ರು ಇರೋದು ಇದು? ಸರ್ 5 ಕಲರ್ ಬರುತ್ತೆ ನಿಮಗೆ. ಓಕೆ. 6 ಕಲರ್ ಬರುತ್ತೆ. ವೈಟು, ಬ್ಲ್ಯಾಕು, ರೆಡ್ಡು, ಬೆಟಾ ಚಿಪ್ ಗ್ರೇ, ನೆಬುಲಾ ಬ್ಲೂ ಮತ್ತೆ ಡೀಪ್ ಫಾರೆಸ್ಟ್. ಸರ್ ಇದು ನೈಟ್ ಟೈಮ್ ವಿಷನ್ಸ್ ಎಲ್ಲ ಹೆಂಗಿದೆ ಸರ್? ಇದು LED ಇದೆಲ್ಲ ಈಗ ಫುಲ್ LED ಲೈಟ್ಸ್ ಬರುತ್ತೆ ಸರ್. ಅಲ್ಲ ಈಗ ಸ್ವಲ್ಪ ಕೋಟ್ಸ್ ಇಂದ ಅದು ಆಫ್ಟರ್ ಮಾರ್ಕೆಟ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ಇದೆ ಸರ್. ಇದು ವೈಟ್ ಇಂಟೀರಿಯರ್ಸ್ ಬಿಟ್ಟು ಬೇರೆ ಏನು ಬರಲ್ಲ? ಬರುತ್ತೆ ಸರ್. ಈಗ ಮ್ಯಾಕ್ರೋ ಇಂಟೀರಿಯರ್ಸ್ ಅಂತ ಬಿಟ್ಟಿದ್ದಾರೆ. ಓಕೆ. ಬೇಸ್ ಮತ್ತೆ ಬ್ಲ್ಯಾಕ್ ಕಲರ್ ಬರುತ್ತೆ ನಿಮಗೆ. ಅದು ನೀವು ಬುಕಿಂಗ್ ಮಾಡ್ಬೇಕಾದ್ರೆ ಚಾಯ್ಸ್ ಮಾಡಬೇಕಾಗುತ್ತೆ. ವೈಟ್ ಕಲರ್ ಬೇಕು, ಮ್ಯಾಟ್ ಫಿನಿಶಿಂಗ್ ಬೇಕು. ಸರ್ ಇದು ಇದ್ರಲ್ಲಿ ಮೋಡ್ಸ್ ಏನೇನಿದೆ ಇದು? ಸರ್ 4 ವೀಲ್ ಡ್ರೈವ್ ಹೋದ್ರೆ ನಿಮಗೆ ಮೋಡ್ಸು, ಸ್ಯಾಂಡು, ಮಡ್ಡು, ಸ್ಲೋ ಆ ಥರ ಸಿಗುತ್ತೆ. ರೆಗ್ಯುಲರ್ 2 ವೀಲ್ ಡ್ರೈವ್ ನಿಮಗೆ 5 ಮೋಡ್ ಬರುತ್ತೆ. ಓಕೆ. ಜಿಪ್, ಝೂಮ್, ಸ್ನೋ, ಮಡ್, ಸ್ಯಾಂಡ್ ಅಂತ ನೀವು ಯಾವ ಥರ ರೋಡಲ್ಲಿ ಡ್ರೈವ್ ಮಾಡ್ತೀರೋ ಆ ಥರ ನೀವು ಸೆಲೆಕ್ಟ್ ಮಾಡಿದರೆ ಆ ರೋಡಿಗೆ ತಕ್ಕಂಗೆ ನಿಮ್ಮ ವೆಹಿಕಲ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಅಂದರೆ ಸ್ಟೇರಿಂಗ್ದು, ಆಕ್ಸಿಲೇಟ್ರದ್ದು, ಬ್ರೇಕ್ದು, ಇಂಜಿನ್ದು ಬಿಹೇವಿಯರ್ ಚೇಂಜ್ ಆಗುತ್ತೆ. ಸರ್ ಅಂದ್ರೆ ಅದು ಈಗ ರೀಸೆಂಟ್ ಅಲ್ಲಿ ನಾನು ನೋಡಿದ ಯೂಟ್ಯೂಬ್ ವಿಡಿಯೋಸ್ ಅಲ್ಲೆಲ್ಲಾನು ಬಟ್ ತಾರದು ರಿವರ್ಸ್ ತೆಗಿಬೇಕಾದ್ರೆ ಅದೇನೋ ಹಿಂದೆ ಸರಿ ಅದೇ ವೆಹಿಕಲ್ ಅಲ್ಲಿ ಹ್ಯಾಂಡ್ ಬ್ರೇಕ್ ಹಾಕಿ ರಿವರ್ಸ್ ಹೋದ್ರೆ ಜಂಪ್ ಆಗಿ ಆಗುತ್ತಲ್ಲ ಅದು. ಹಂಗೆ. ಓಕೆ ಓಕೆ. ಕಾಮನ್ ಯಾವ ಕಾರ್ ತೊಗೊಂಡ್ರು ಹ್ಯಾಂಡ್ ಬ್ರೇಕ್ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ರಿವರ್ಸ್ ಹೊಡೆದ್ರೆ ಬಂಪಿ ಇದ್ದೇ ಇರುತ್ತೆ ಅದು. ಓಕೆ ಓಕೆ. ಬಟ್ ಇದು 6 ಗೇರ್ಸ್ ಇದು ನನ್ಗೆ ಅಷ್ಟೊಂದು ಇದು ಆಗ್ಲಿಲ್ಲ ಸರ್ ಇದು. ಯಾಕಂದ್ರೆ ಥರ್ಡ್ 5th and 6th ಬಂದ್ಬಿಟ್ಟು ನಿಮಗೆ ಫ್ರೀ ಗೇರ್ಸ್ ಅಂತಾರೆ ಸರ್. ಅದು ಹೈವೇಸ್ ಅಲ್ಲಿ ಲಾಂಗ್ ಡ್ರೈವ್ಸ್ ಹೋದಾಗ ನಿಮಗೆ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಬರಲಿ ಅಂತ ಬರೋದಕ್ಕೋಸ್ಕರ 5th and 6th ಗೇರ್ಸ್ ಇರುತ್ತೆ. ಓಕೆ. ಬಟ್ ನಾನು ಇದು ಸಿಟಿಯಲ್ಲಿ ಈಗ ಓಡಿಸೋದು ಸಿಟಿಲಿ ನಿಮಗೆ 2nd or 3rd ಸಾಕಾಗುತ್ತೆ ಸರ್. ಅದೇ 60-80 ವರೆಗೂ ಅಲ್ಲೇ 3rd 4th ಅಲ್ಲೇ ಬಂದ್ಬಿಡ್ತು ಅದು. ಸರ್ ಸಿಟಿದಲ್ಲಿ ಎಷ್ಟು ಮೈಲೇಜ್ ಇದೆ? ಸಿಟಿಲಿ ಈಗ ಸದ್ಯಕ್ಕೆ ನಿಮಗೆ 12 ಸಿಗ್ತಾ ಇದೆ ಸರ್. ಲಾಂಗ್ ಹೋದಾಗ ನಿಮ್ಗೆ ಹೈವೇಸ್ ಅಲ್ಲಿ 14-15 ತನಕ ಸಿಗುತ್ತೆ. ಬಟ್ ಇದು ಲಾಸ್ಟ್ ಟೈಮ್ ಟಾರ್ಕಿನ ಸ್ವಲ್ಪ ಇಂಪ್ರೂವ್ ಹೈವೇ ಹಾಕ್ಬೋದಲ್ಲ? ಅದೇ ಸರ್. ಬಟ್ ಇದು ಅಡಾಸ್ ಫೀಚರ್ ಕೆಲವು ಕಾರ್ಸ್ ಅಲ್ಲಿ ಇದು ಪ್ರಾಬ್ಲಮ್ ಬರುತ್ತೆ ಅಂತಾರೆ. ಸ್ವಿಚರ್ಸ್ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಡ್ರೈವರ್ ಮಾತ್ರ ವರ್ಕ್ ಆಗುತ್ತೆ ಸರ್. ನಾರ್ಮಲ್ ಆಗಿ ಆಪ್ಟಿಕ್ ಕ್ರೂಸ್ ಅಂತ ಬರುತ್ತೆ, ಅದು ಬಂದ್ಬಿಟ್ಟು ಅಡಾಸ್ ಫೀಚರ್. ಅಡಾಸ್ ಫೀಚರ್ಸ್ ಅಂದ್ರೆ 4 ಫೀಚರ್ ಬರುತ್ತೆ ಸರ್. ಒಂದು ಆಟೋ ಎಮರ್ಜೆನ್ಸಿ ಬ್ರೇಕಿಂಗು, 9 ಕೀಪ್ ಅಸಿಸ್ಟೆನ್ಸು, ಆಮೇಲೆ ಸಿಗ್ನಲ್ ರೆಕಗ್ನೈಸೇಷನ್, ಅಡಾಪ್ಟಿವ್ ಕ್ರೂಸ್. ಇಷ್ಟು ಫೀಚರ್ಸ್ ನಿಮಗೆ ಇದ್ದಾಗ ಅಡಾಸ್ ವರ್ಕ್ ಆಗುತ್ತೆ. ಈಗ ಲೈನ್ ಕೀಪ್ ಅಸಿಸ್ಟೆನ್ಸ್ ಅಂದರೆ ಹೈವೇಸ್ ಅಲ್ಲಿ ಹೋಗ್ತಾ ಇರ್ತೀರಾ, 2 ಲೈನ್ ಮಧ್ಯೆ ನೀವು ಗಾಡಿ ಬಿಟ್ಟಿರ್ತೀರಾ, ಹೋಗ್ತಾ ಇರುತ್ತೆ. ನೀವು ಎಕಡೆ ವಿಷನ್ ಬೇರೆ ಕಡೆ ಇರುತ್ತೆ. ಅಕಸ್ಮಾತ್ ಆಗಿ ನಿಮ್ಮ ವೆಹಿಕಲ್ ಲೈನಿಂದ ಆ ಕಡೆ ಹೋಯ್ತು ಅಂದರೆ ಫಸ್ಟ್ ನಿಮಗೆ ವಾರ್ನ್ ಮಾಡುತ್ತೆ. ಅದಕ್ಕೂ ನೀವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ನಿಮ್ಮ ವೆಹಿಕಲ್ನ ಲೈನ್ ಒಳಗೆ ಇಳಿಯುತ್ತೆ. ಅದು ಲೈನ್ ಕೀಪ್ ಅಸಿಸ್ಟೆನ್ಸು. ಆಮೇಲೆ ನಿಮಗೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಅಂತ ಬರುತ್ತೆ. ಹೋಗ್ತಾ ಇರ್ತೀರಾ, ಸಡನ್ ಆಗಿ ನಿಮ್ಮ ಮುಂದ್ಗಡೆ ಗಾಡಿ ಬ್ರೇಕ್ ಆಗುತ್ತೆ, ನೀವು ವಿಷನ್ ನಿಮ್ಗೆ ಬೇರೆ ಕಡೆ ಇರುತ್ತೆ, ನೀವು ನೋಡೋ ಅಷ್ಟೊತ್ತಿಗೆ ಗಾಡಿ ಹತ್ರ ಹೋಗಿರುತ್ತೆ. ಆದರೆ ಏನಾಗುತ್ತೆ, ಹತ್ರ ಹೋದ ತಕ್ಷಣ ಆಟೋಮೆಟಿಕಲಿ ಬ್ರೇಕ್ ಅಪ್ಲೈ ಮಾಡುತ್ತೆ, ಕೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ, ನಿಮಗೆ ಕೊಲ್ಯೂಷನ್ ಆಗಿಬಿಡೋದು. ಬಟ್ ಆದ್ರೆ ಮುಂದೆ ಏನೋ ಕಂಟ್ರೋಲ್ ಆಗುತ್ತೆ, ಅದು ಹಿಂದೆ ಇದು ಹೊರ್ತಾ ಬಿಡುತ್ತೆ. ಹಿಂದೆ ಏನು ಮಾಡೋಕ್ಕಾಗಲ್ಲ. ಹಿಂದೆ ಬರೋರು ಹಿಂದೆ ನೋಡ್ತಾ ಇದ್ದಾರೆ. ಅಂದ್ರೆ ಇದಕ್ಕಿದೆಯಾ ಆರ್ಎಸ್ ಫೀಚರ್? ಆಟೋಮೆಟಿಕಲ್ ಬರುತ್ತೆ ನಿಮಗೆ. ಇದು ಮ್ಯಾನ್ಯಲ್ಗೂ ಇದಕ್ಕೂ ಆಟೋಮೆಟಿಕ್ ಎಷ್ಟು ಡಿಫ್ರೆನ್ಸ್ ಇದೆ? 2 lakh ಡಿಫ್ರೆನ್ಸ್ ಆಗುತ್ತೆ. ಅಂದ್ರೆ ಕಲರ್ ಬೇಸ್ ಮೇಲೆ ಹೋಗುತ್ತೆ ಇಲ್ಲ ಕಲರ್ ಬೇಸ್ ಇಲ್ಲ ಸರ್. ಮ್ಯಾನ್ಯಲ್ ಇದ್ರ ಮೇಲೆ? ಹೌದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಹೋಗುತ್ತೆ. ಸರ್ ಇದು ಬಾಡಿ ಪಾರ್ಟ್ಸ್ ಇದು ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಇದು? ಸರ್ ಮೇಂಟೆನೆನ್ಸ್ ಇನ್ನೂ ಬಂದಿಲ್ಲ ಸರ್. ಆ್ಯಕ್ಚುಲಿ
ಬರುತ್ತೆ ಸದ್ಯದಲ್ಲೇ ಇದಾಗಿದೆ ಸರ್. ಅಂದ್ರೆ ಇದು ಹಳೆ ತಾರ್ದು ಎಷ್ಟಿತ್ತು? ಹಳೆ ತಾರು ಬಂದ್ಬಿಟ್ಟು ನಿಮಗೆ ಪರ್ ಕಿಲೋಮೀಟರ್ 98 ಪೈಸಾ ಬೀಳ್ತಿತ್ತು. ಒಂದು 10 ರಿಂದ 12 ರೂಪಾಯಿ ಆಗ್ತಾ ಇತ್ತು. ಓಕೆ, ಜನರಲ್ ಆಯಿಲ್ ಸರ್ವಿಸ್. ಅಂದ್ರೆ ಇದು ಇನ್ನ ಜಾಸ್ತಿ ಆಗ್ಬೋದಾ ಕಮ್ಮಿ ಆಗ್ಬೋದಾ? ಸೇಮ್ ಇಂಜಿನ್ ಸರ್, ನಿಮಗೆ 2.2 ಲೀಟರ್ ಇಂಜಿನೇ ಬರುತ್ತೆ. ನಿಮಗೆ ಪವರ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಅದು 138 bhp ಬರ್ತದೆ, 148 bhp ಬರುತ್ತೆ. ಸರ್ ಇದು ಕುಶನ್ ಇದು ಸಸ್ಪೆನ್ಷನ್ಸ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತಾ ಇಲ್ಲ ಆಮೇಲೆ? ಸಸ್ಪೆನ್ಷನ್ ಎಲ್ಲ ಚೇಂಜ್ ಆಗಲ್ಲ ಸರ್. ಅಲ್ಲ ನಾನು ಕೇಳ್ತಿರೋದು ಈಗ ಬೇಸಿಕ್ಕಿಂದಾನೇ ಬರುತ್ತೆ ಸೇಮ್ ಸಸ್ಪೆನ್ಷನ್. ನಾನು ಯಾಕಂದ್ರೆ ಕಂಪ್ನಿಯಿಂದ ತಗೊಂಡಿದ್ದು 7 years ಆಯ್ತು, ಹಳೆ ಗಾಡಿ ಇದು. ಅದು ಸಸ್ಪೆನ್ಷನ್ಸ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ ಈಗ ರೀಸೆಂಟ್ ಆಗಿ. ಅದಕ್ಕೆ ಕೇಳಿದ್ದು ಆ ಥರ ಪ್ರಾಬ್ಲಮ್ಸ್ ಏನೋ ಮೇಜರ್ ತಾರಲ್ಲಿ ಬಂದಿಲ್ಲ ಏನೋ ಅದು ಆ ಥರ. ಹೈಟ್ ಎಷ್ಟು ಅಡಿ? 6 ನೋಡಿ, 6 feet. ಹಳೆ ತಾರಲ್ಲಿ ಇನ್ನೂ ಎಫೆಕ್ಟ್ ಆಗೋದು. ಡಿಕ್ಕೇಜ್ ಬೇಸ್ ಚೆನ್ನಾಗಿದೆ ಓಲ್ಡ್ ಕಾರ್ ಕಂಪೇರ್ ಮಾಡಿದ್ರೆ. ನನಗೆ ಇದು ಡಬಲ್ ಡೋರ್ಸ್ ಅದೇ ಎಷ್ಟು 350 ಲೀಟರ್ ಸರ್ ಟೋಟು? ವಿತೌಟ್ ಪಾರ್ಸಲ್ ಟ್ರೇ ಮೇಲೆ 680 ಲೀಟರ್ಸ್ ಬರುತ್ತೆ. ವಿತ್ ಪಾರ್ಸಲ್ ಟ್ರೇ 480 ಲೀಟರ್ಸ್ ಬರುತ್ತೆ. ಓಕೆ, ಹಿಂದೆ ಇಡೋದು. ಬಟ್ ವಿತೌಟ್ ಪಾರ್ಸಲ್ ಟ್ರೇ ಇದು ಬೆಸ್ಟ್ ಅಲ್ಲ ಸರ್? ಅದು ಕೆಲವರು ಪಾರ್ಸಲ್ ಟ್ರೇ ಬೇಕಾಗುತ್ತೆ. ಓಕೆ ಓಕೆ. 2 ಕಡೆ ಕಳಿಸಿ. ಒಂದು ವಾಕ್ ಅರೌಂಡ್ ನೋಡ್ಬಿಡೋಣ. ನೋಡೋಕೆ ಮಾತ್ರ ಸೈಕ್ ಆಗಿದೆ ಈ ಗಾಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಟ್ ವಾಸ್ ಅವರ್ ಫಸ್ಟ್ ರೈಡ್ ರಿವ್ಯೂ ಆನ್ ದ ಥಾರ್ ರಾಕ್ಸ್. ಸೊ ಈ ವಿಡಿಯೋದಲ್ಲಿ ನನಗೂ ಜಾಸ್ತಿ ನನ್ನ ಫ್ರೆಂಡೇ ಮಾತಾಡಿಯಾನೆ, ಯಾಕಂದರೆ ಅವನೇ ಪಕ್ಕಾ ಡ್ರೈವರು ನನಗಿಂತ. ನಾನಿನ್ನ ಎಲ್ಬೋರ್ಡು ಕಾರ್ ಡ್ರೈವಿಂಗಲ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಜೊತೆಗೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.